ಬಡವರ ಕೂಲಿಕಾರರ ಉದ್ಯೋಗದ ಹಕ್ಕನ್ನು ನಿರುದ್ಯೋಗ ಭತ್ಯೆಯ ಯೋಜನೆಯನ್ನು ಕಸಿದ ಬೃಹತ್ ಅಧ್ಯಾಯವಾಗಿದ್ದ ಮನ್ರೇಗಾ ಧ್ವಜಾರೋಹಣ ಮಾಡಿ ರಾಷ್ಟ್ರಗೀತೆಯಾದ ನಂತರ ಮೊನ್ನೆ ಎಚ್ ಕೆ ಪಾಟೀಲರು 77ನೇ ಪುನರ್ವಚನ ದಿನಾಚರಣೆ ಸಂದೇಶವನ್ನು ಓದ್ತಾ ಇದ್ರು. ಓದ್ತಂಥ ಸಂದರ್ಭದೊಳಗೆ 4ನೇ ಪೇಜ್ನೊಳಗೆ ಏನು ಬರ್ತಿದ್ದಾರಪ್ಪ ಅಂತಂದ್ರೆ ಅವ್ರು ಓದಿದ್ದೇನಪ್ಪ ಅಂತಂದ್ರೆ ಕೂಲಿ ಕಾರ್ಮಿಕರ ಹಕ್ಕನ್ನು ಕಸಕೊಂಡಿದ್ದಾರೆ. ಮೊನ್ನೆ ಎಚ್ ಕೆ ಪಾಟೀಲರು ಕಾನೂನು ಸಚಿವರು ಯಾವ ರೀತಿ ವಿಕಸಿತ ಭಾರತ ಜಿ ಏನು ಕಾನೂನು ಅದ ಇದ್ರೊಳಗೆ ಬಡವರ ಉದ್ಯೋಗ ಹಕ್ಕನ್ನು ಎಲ್ಲಿ ಕಿಸ್ಕೊಂಡಿವಿ? ಅರೆ ನೀವು 100 ದಿನ ಕೊಟ್ಟಿದ್ರಿ, ವರ್ಷಕ್ಕೆ 125 ದಿನ ಮಾಡಿವಿ ನಾವು ಉದ್ಯೋಗ ಕಸ್ಕೊಂಡಂಗ ನಾವು. ಮತ್ತು ಹಿಂದೆ ಮನ್ರೇಗದೊಳಗೆ ಏನಿತ್ತು 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಪಗಾರ ಕೊಟ್ಟರು ಇಲ್ಲಿಗಿಲ್ಲ. ನಾವಿದ್ರ ಕಾನೂನು ಅಡಿಯೊಳಗೆ 7 ದಿನಕ್ಕೊಮ್ಮೆ ಪಗಾರ ಕೊಡ್ಬೇಕಂತ ಹೇಳಿವಿ. ಅಷ್ಟೇ ಅಲ್ಲ, ತಡವಾಗಿ ಕೊಟ್ಟರೆ ಕಾಂಪನ್ಸೇಷನ್ ಕೊಡ್ಬೇಕಂತ ಹೇಳಿವಿ. ಇದು ಬಡವರ ವಿರೋಧಿ ಇದಲ್ಲ, ಕೂಲಿಕಾರರ ವಿರೋಧಿ ಇದಲ್ಲ. ಕಾನೂನು ಸಚಿವರು ಯಾಕೆ ತಿಳ್ಕೊತಾ ಇಲ್ಲ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊತಾ ಇಲ್ಲ. ಬರೀ ವಿಕಸಿತ ಭಾರತ ಜಿ ಯೋಜನೆಯನ್ನು ಬರೀ ವಿರೋಧಿಸೋದು, ರಾಜಕೀಯವಾಗಿ ವಿರೋಧಿಸೋದು. ಮತ್ತೆ ಇವ್ರು ಬಹಳ ಕಡೆಗೆ ಹೇಳ್ತಾ ಇದಾರ ಏನಪ್ಪ ಅಂದ್ರೆ ವಿಕಸಿತ ಭಾರತ ಜಿ ಒಳಗ ಪಂಚಾಯತ್ ರಾಜ್ಯ ಒಳಗ ಏನ್ ನಾವು ಗ್ರಾಮ ಸಭೆಗೆ ಗ್ರಾಮ ಪಂಚಾಯತಿಗೆ ಹಕ್ಕನ್ನು ಕೊಟ್ಟಿದ್ದೀವಿ, ಆ ಹಕ್ಕನ್ನು ಕಸ್ಕೊಂಡಿದಾರಂತೆ. ಎಲ್ಲಿ ಕಸ್ಕೊಂಡಿದ್ದಾರೆ? ಓದ್ಲಿ, ಹೇಳಿ ನಮಗೆ. ಏನು ಮಾಡಿಲ್ಲ ನಾವು. ಸಂಪೂರ್ಣವಾದಂತಹ ಗ್ರಾಮೀಣ ಅಭಿವೃದ್ಧಿಗಾಗಿ ಯೋಜನೆಗಳನ್ನ ನೀವೇ ರೂಪಿಸಿ, ಗ್ರಾಮ ಸಭೆಯೊಳಗೆ ನೀವೇ ರೂಪಿಸಿ, ನೀವೇ ಮಾಡಂತ ಹೇಳಿವಿ. ಇದು ಯಾವ ರೀತಿ ರೈತರ ವಿರೋಧದ, ಯಾವ ರೀತಿ ಕೂಲಿಕಾರರ ವಿರೋಧದ, ಬಡವರ ವಿರೋಧ ಅಂದ್ರೆ ಹೇಳ್ಬೇಕು ಅವ್ರು ಸ್ಪಷ್ಟತೆಯಿಂದ. ಮತ್ತೆ ಇವ್ರು ಜನರಿಗೆ ತಪ್ಪು ಸಂದೇಶ ಕೊಡ್ಲಿಕ್ಕಿದ್ದಾರೆ. ಜನರಿಗೆ ತಪ್ಪು ಸಂದೇಶ ಅವ್ರು ಕೊಡೋದನ್ನ ಓದೋದನ್ನ ನಾವು ಕೇಳ್ಕೊಂತ ಕುಂದಿರ್ಬೇಕಲ್ಲೇ. ನಮ್ಗೆ ಅನಿವಾರ್ಯ ಕಾನೂನು ಸಚಿವರಾಗಿ ಈ ರೀತಿ ತಪ್ಪು ಸಂದೇಶವನ್ನು ಕೊಡಬಾರ್ದು, ಕಂಡೀಷನ್ ಹೊರಗಡೆ ಬಂದಿವಿ.